ಸರ್ಕಾರದ ಸಂಸದೀಯ ಸ್ಥಾಯಿ ಸಮಿತಿ ಸ್ಪಷ್ಟವಾಗಿ ಒಪ್ಕೊಳ್ಳಿಕ್ಕತ್ತದ. ಮತ್ತು ಅದೇ ಕಾಲಕ್ಕೆ ಈಗ ಇಲ್ಲಿವರೆಗೆ ಮೀಟಿಂಗ್ಗಳು ಅಟ್ಲೀಸ್ಟ್ ಒಂದು ವರ್ಷಕ್ಕೆ 124 ಆಗಬೇಕು. ಯಾವೂ ಆಗಿಲ್ಲ 124. ಈ ನಮ್ಮ ಜಿಲ್ಲೆಗಳಿಂದ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲೂ ದಿಶಾ ಸಭೆಗಳು ಆಗಿಲ್ಲ ಅಂತ ವರದಿಗಳು ಬರ್ತಾ ಇದ್ದಾವೆ. ಅದರಲ್ಲೂ ಹೆಚ್ಚು ನಡೆದ ಜಿಲ್ಲೆಪ್ಪ ಅಂದ್ರೆ ಮಂಡ್ಯದಲ್ಲಿ ಮಾತ್ರ ಏನು ಅಂತಂದರೆ 5 ವರ್ಷಗಳ ದಿಶಾ ಹೆಚ್ಚು ಸಭೆ ನಡೆಸಿದ್ವು ಅಂತ. ಅಂದ್ರೆ 15 ಸಭೆ ನಡೆಸಿದ, ಉಳಿದು ಯಾವಿಲ್ಲ. ಅದರ ನಂತರ ತುಮಕೂರು 13 ಸಭೆ ನಡೆಸಿದ, ದಕ್ಷಿಣ ಕನ್ನಡ 11, ಮೈಸೂರು 11, ಕೊಡಗು 11, ದಾವಣಗೆರೆ 10. ಈ ರೀತಿಯಾಗಿ ಸಭೆಗಳು ನಡೆಸಿ ಅದು ಸಹಿತ ಏನು ಡೆವಲಪ್ ಆಗಿದೆ ಆ ಎಲ್ಲ ಏರಿಯಾದಲ್ಲಿ, ಎಷ್ಟು ಹಳ್ಳಿಗಳು ಅಭಿವೃದ್ಧಿ ಆಗಿದಾವೆ, ನೀರಿಂದ ಆಗಿರ್ಬೋದು, ಮತ್ತೂ ಆಗಿರ್ಬೋದು, ಶೌಚಾಲಯಗಳ ಬಗ್ಗೆ ಆಗಿರ್ಬೋದು, ಡೆವಲಪ್ಮೆಂಟ್ ಏನಾಗಿದ್ದಾವೆ, ರಸ್ತೆಗಳು ಮುಖ್ಯವಾಗಿ ಎಷ್ಟು ಮಟ್ಟಿಗೆ ಆಗಿದಾವೆ ಅಂದಾಗ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಅವೆಲ್ಲ ಅಟರ್ಲಿ ಫೇಲ್ಯೂರ್ ಆಗಿದಾವೆ ಅಂತ ಅತೃಪ್ತಿಯನ್ನು ನಮ್ಮ ಸಂಸದೀಯ ಸ್ಥಾಯಿ ಸಮಿತಿ ವ್ಯಕ್ತಪಡಿಸದ. ಮತ್ತು ಇನ್ನೊಂದು ನಿಮಗೆ ಹೇಳ್ತಿಲ್ಲ, ಆದರ್ಶ ಗ್ರಾಮ ಮಾಡುವಂಥದ್ದು. ಪ್ರತಿಯೊಬ್ಬ MP ಆದರ್ಶ ಗ್ರಾಮ ನಿರ್ಮಾಣ ಮಾಡಬೇಕಂತೇಳಿ, ಆದರೆ ಅದಕ್ಕೆ ಫಂಡ್ ಇರಲಾರ್ದ ಇದ್ದ ಫಂಡ್ನಲ್ಲೇ ಮಾಡಬೇಕು ಅನ್ನೋದು ಒಂದು ಕಂಡೀಷನ್ ಇತ್ತು ಅದರಲ್ಲ. ಅಂದರೆ ಆ ಸಂಸತ್ತಿಗೆ ಆ ಒಂದು ಸಂಸದನಿಗೆ ಬಂದಂಥ ಅಮೌಂಟ್ದಲ್ಲಿ ತೊಗೊಂಡು ಆದರ್ಶ ಹಳ್ಳಿಯನ್ನು ತಯಾರು ಮಾಡಬೇಕು, ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂತೇಳಿ ಒಂದು ರಿಸ್ಟ್ರಿಕ್ಷನ್ ಇತ್ತು. ಇದಕ್ಕಾಗಿ ಇವತ್ತಿನವರೆಗೂ ಯಾರು ಅಡ್ಜಸ್ಟ್ ಮಾಡಿಲ್ಲ, ಏನೂ ಇಲ್ಲ, ಅದು ಆಗಿಲ್ಲ ಅನ್ನೋದು ರಿಪೋರ್ಟ್ ಬರ್ತಾ ಇದ್ದಾವೆ. ಆದರ್ಶ ಗ್ರಾಮಗಳು ಇಲ್ಲಿ ಹುಡುಕಿದ್ರು ಸಿಗಲಿಕ್ಕಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದನ್ನಾಗಿ ಇವತ್ತು ನಾವು ಪ್ರಸ್ತಾಪ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ನಮ್ಮಲ್ಲಿ ಕನಸುಗಳು ಭಾಳ ಇದ್ದಾವೆ ರೀ ನಮ್ಮ ನಾಯಕರಲ್ಲಿ. ಅದರಲ್ಲೂ ಮೋದಿಯವರಲ್ಲಂತೂ ಕನಸುಗಳು, ಯೋಜನೆ ಮೇಲೆ ಯೋಜನೆ, ಯೋಜನೆಗಳ ಮೇಲೆ ಯೋಜನೆಗಳನ್ನ ಘೋಷಣೆ ಮಾಡುವಲ್ಲೇ, ಅವಕ್ಕೆ ಅಡ್ವರ್ಟೈಸ್ ಮಾಡುವಲ್ಲೇ ದುಡ್ಡನ್ನು ಯಾವ ಪ್ರಮಾಣದಲ್ಲಿ ಹಂಚಿದ್ದಾರೆ. ಈ ಗಂಗಾ ನಮೋ ಗಂಗಾ ಗೊತ್ತದ, ಗಂಗೆಯನ್ನು ಸ್ವಚ್ಛ ಮಾಡಬೇಕಂತ ಅದರಲ್ಲಿ ಏನು ಘೋಷಣೆ ಮಾಡಿದ್ರು ಯೋಜನೆ, ಅದರಲ್ಲಿ 60% ದುಡ್ಡು ಬರೀ ಪ್ರಚಾರಕ್ಕೆ ಹೋಗ್ಯದ ಅಂತೇಳಿ ಸುದ್ದಿಗಳಿದ್ದಾವೆ. ಮಾಧ್ಯಮದಲ್ಲಿ ಪ್ರಚಾರ ಮಾಡೋದು ಪ್ರಚಾರ ಮಾಡೋದು. ಹಂಗೆ ಇದು ಆದರ್ಶ ಗ್ರಾಮ ಮಾಡ್ತಾಯಿದ್ದೀವಿ, ಶ್ರೇಷ್ಠ ಗ್ರಾಮ ಮಾಡ್ತಾಯಿದ್ದೀವಿ. ಹಂಗೆ ಹಳ್ಳಿಗಾಗಿ ನಾವು ದಿಶಾ ಅನ್ನುತ್ತಿರುವಂಥ ಒಂದು ಸಂಘಟನೆ ಮಾಡ್ಕೊಂಡಿವಿ. ನಾವೆಲ್ಲ ಹಳ್ಳಿಗಳ ಬಗ್ಗೆ, ಅದ್ರ ಡೆವಲಪ್ಮೆಂಟ್ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ ಅಂತ ತೋರಿಸ್ಕೊಳ್ಳೋದು. ಬಟ್ ಆ್ಯಕ್ಚುಲಿ ಅಲ್ಲಿ ಫೀಲ್ಡ್ಗಳಿದಾಗ